ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ ನಾವು 16ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, ಗುರುಗಳು ಹೇಳ್ತಾ ಇದ್ರು, ಭಗವಂತ ತನ್ನ ಶುದ್ಧ ಭಕ್ತರ ರಕ್ಷಣೆಗೋಸ್ಕರ ಸ್ವತಃ ಗೋವರ್ಧನ ಗಿರಿಯನ್ನ ಎತ್ಕೊಳ್ತಾನಲ್ಲ, ಅದನ್ನ ಕೇಳಿದಾಗ ಅವರಿಗೆ ಶುದ್ಧ ಭಕ್ತರಿಗೂ ಕೂಡ ಕೆಲವೊಂದ್ಸರಿ ವಿರೋಧಾತ್ಮಕ ಅಂತ ಅನ್ಸುತ್ತೆ ಭಗವಂತನ ಲೀಲೆಗಳು. ಯಾಕೆ ಅಂತಂದ್ರೆ, ಭಗವಂತ ಏನೂ ಮಾಡೋದಿಲ್ಲ, ಏನು ಮಾಡ್ಬೇಕಾಗಿಲ್ಲ ಅಂದಮೇಲೆ ಗೋವರ್ಧನ ಗಿರಿಯ ಬೆಟ್ಟವನ್ನ ತನ್ನ ಕೈಯಲ್ಲಿ ಎತ್ಕೊಂಡು ಅವ್ರಿಗೆ ಸಹಾಯ ಯಾಕೆ ಮಾಡ್ತಾನೆ, ಆ ಕೆಲಸವನ್ನ ಅವನು ಯಾಕೆ ಮಾಡ್ತಾನೆ, ಅಥವಾ ಕೆಲಸ ಮಾಡಲ್ಲ ಅಂತ ಹೇಳ್ತಾರಲ್ಲ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಆ ರೀತಿ ಗೊಂದಲ ಅಥವಾ ಸಂದೇಹ ಅನ್ನೋದು ಆಗುತ್ತಲ್ವ. ಅದೇ ರೀತಿ ಉದ್ಧವನಿಗೂ ಕೂಡ ಸಂದೇಹ ಇತ್ತು. ಈಗ ಮುಂದುವರೆದು ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ದೇವೋತ್ತಮ ಪರಮಪುರುಷ ಮತ್ತು ನಿರಾಕಾರ ಬ್ರಹ್ಮನ ನಡುವೆ ಯಾವ ಅಂತರವೂ ಇಲ್ಲ. ನಿರಾಕಾರ ಬ್ರಹ್ಮನು ಭೌತಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಏನನ್ನೂ ಮಾಡಬೇಕಾಗಿಲ್ಲ ಎಂದು ಹೇಳಲಾಗಿದೆ. ಹಾಗಿದ್ದರೆ ಶ್ರೀಕೃಷ್ಣನು ಅಷ್ಟೊಂದು ಕಾರ್ಯಗಳನ್ನು ಏಕೆ ಮಾಡಬೇಕಾಗುತ್ತದೆ? ಶ್ರೀಕೃಷ್ಣನು ಯಾವಾಗಲೂ ಜನ್ಮರಹಿತನಾಗಿದ್ದಾನೆ. ಆದರೆ ಅವನು ವಸುದೇವ ದೇವಕಿಯರ ಮಗನಾಗಿ ಹೇಗೆ ಹುಟ್ಟಿದನು? ಪರಮ ಭಯಂಕರವಾದ ಕಾಲನಿಗೂ ಅವನು ಭಯಕಾರಕನು. ಹಾಗಿದ್ದರೂ ಜರಾಸಂಧನೊಡನೆ ಯುದ್ಧ ಮಾಡಲು ಹೆದರಿ ಕೋಟೆಯ ಆಶ್ರಯ ಪಡೆಯುತ್ತಾನೆ. ಸ್ವಯಂ ಪೂರ್ಣನಾದವನು ಹಲವು ಸ್ತ್ರೀಯರ ಸಂಘದಲ್ಲಿ ಹೇಗೆ ಆನಂದಿಸಬಲ್ಲ? ಪತ್ನಿಯರನ್ನು ಹೇಗೆ ಹೊಂದಬಲ್ಲ? ಸಾಮಾನ್ಯ ಗೃಹಸ್ಥನಂತೆ ಕುಟುಂಬದ ಸದಸ್ಯರು, ಮಕ್ಕಳು, ಬಂಧುಗಳು, ತಂದೆ ತಾಯಿಗಳೊಡನೆ ಆನಂದಿಸುವುದು ಹೇಗೆ? ಈ ಎಲ್ಲ ವಿರೋಧಾತ್ಮಕ ಘಟನೆಗಳು ಮಹಾಜ್ಞಾನಿಗಳನ್ನು ದಿಗ್ಭ್ರಮೆಗೊಳಿಸುತ್ತವೆ. ಹೀಗೆ ದಿಗ್ಭ್ರಮೆಗೊಂಡವರು ನಿಷ್ಕ್ರಿಯೆಯು ಸತ್ಯ ಸಂಗತಿಯೇ ಅಥವಾ ಅವನ ಚಟುವಟಿಕೆಗಳು ಅನುಕರಣೆ ಮಾತ್ರವೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಾರನು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ದೇವೋತ್ತಮ ಪರಮಪುರುಷ ಮತ್ತೆ ನಿರಾಕಾರ ಬ್ರಹ್ಮ ಅಂದ್ರೆ ಏನು? ಆಕಾರ ನಿರಾಕಾರ ಎರಡರ ನಡುವೆ ಯಾವ ಅಂತರಾನೂ ಇಲ್ಲ. ನಿರಾಕಾರ ಬ್ರಹ್ಮ ಭೌತಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಏನು ಮಾಡಬೇಕಾಗಿರುವಂತ ನೆಸೆಸಿಟಿ ಇಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ಮೇಲೆ ಶ್ರೀಕೃಷ್ಣ ಅಷ್ಟೊಂದು ಕೆಲಸವನ್ನ ಯಾಕೆ ಮಾಡಬೇಕಾಗಿತ್ತು? ಶ್ರೀಕೃಷ್ಣ ಯಾವಾಗ್ಲೂ ಜನ್ಮರಹಿತ, ಅವನಿಗೆ ಜನ್ಮ ಅನ್ನೋದೇ ಇಲ್ಲ. ಆದರೆ ಅವನು ವಸುದೇವ ಮತ್ತು ದೇವಕಿಯರ ಮಗನಾಗಿ ಹೇಗೆ ಹುಟ್ಟುತ್ತಾನೆ? ಈಗ ಜನ್ಮನೇ ಇಲ್ಲ ಅಂತಂದ್ಮೇಲೆ ಅವನು ಹೇಗೆ ತಾನೇ ಹುಟ್ಟೋದಕ್ಕೆ ಸಾಧ್ಯ? ಪರಮ ಭಯಂಕರನಾದಂತಹ ಕಾಲನಿಗೂ, ಅಂದರೆ ಈ ಒಂದು ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಭಯಂಕರವಾಗಿರುವಂಥದ್ದು ಯಾವುದು ಅಂತಂದರೆ ಕಾಲ. ಯಾರನ್ನೂ ಬಿಡಲ್ಲ, ಅದು ಅಷ್ಟು ಭಯಕಾರಕವಾಗಿರುವಂಥದ್ದು. ಹಾಗಿದ್ರೂ ಕೂಡ ಜರಾಸಂಧನ ಜೊತೆ ಯುದ್ಧ ಮಾಡೋದಕ್ಕೆ ಹೆದರಿ ಕೋಟೆ ಆಶ್ರಯವನ್ನ ಯಾಕೆ ಪಡಿತಾನೆ? ಅಂದ್ರೆ ಭಗವಂತ ಭಯಂಕರವಾಗಿರುವಂತ ಕಾಲನಿಗೂ ಕೂಡ ಭಯ ಪಡಿಸೋನು, ಅಂದ್ರೆ ಅಷ್ಟು ಶಕ್ತಿವಂತ ಅವನು. ಆದ್ರೆ ಅಲ್ಲಿರೋ ಸಾಮಾನ್ಯ ಒಬ್ಬ ಜೀವಿ ಜರಾಸಂಧ, ಅವನು ನೋಡ್ಕೊಂಡು ಹೆದರ್ಕೊಂಡು ಗುಹೆಯ ಆಶ್ರಯವನ್ನ ಪಡಿತಾನಲ್ಲ, ಅದನ್ನು ಕೇಳ್ತಾ ಇದ್ದಾರೆ. ಸ್ವಯಂ ಪೂರ್ಣನಾಗಿರುವಂಥವನು ಹಲವು ಸ್ತ್ರೀಯರ ಸಂಘದಲ್ಲಿ ಹೇಗೆ ತಾನೇ ಆನಂದ ಪಡೋದಕ್ಕೆ ಸಾಧ್ಯ? ಮತ್ತೆ ಪತ್ನಿಯರನ್ನ ಹೇಗೆ ಪಡಿಬೇಕು? ಮತ್ತೆ ಸಾಮಾನ್ಯ ಗೃಹಸ್ಥನಂತೆ ಕುಟುಂಬದ ಸದಸ್ಯರು, ಮಕ್ಕಳು, ಬಂಧುಗಳು, ತಂದೆ ತಾಯಿಗಳಿಂದ ಆನಂದಿಸೋದು ಹೇಗೆ? ಈ ಎಲ್ಲ ವಿರೋಧಾತ್ಮಕ ಚಟುವಟಿಕೆಗಳು ಮಹಾಜ್ಞಾನಿಗಳನ್ನು ದಿಗ್ಭ್ರಮೆಗೊಳಿಸುವಂತವೇ. ಹೀಗೆ ದಿಗ್ಭ್ರಮೆಗೊಂಡವರು ನಿಷ್ಕ್ರಿಯೆಯ ನಿತ್ಯ ಸಂಗತಿಯೇ ಅಥವಾ ಅವನ ಚಟುವಟಿಕೆಗಳು ಅನುಕರಣೆ ಮಾತ್ರವೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಾರರು. ನೋಡಿ, ಇಲ್ಲಿ ದೇವೋತ್ತಮ ಪರಮಪುರುಷ ಮತ್ತೆ ನಿರಾಕಾರ ಬ್ರಹ್ಮ, ಇವರ ಇಬ್ಬರ ನಡುವೆ ಅಂತರ ಅನ್ನೋದಿಲ್ಲ. ಈಗ ನಿರಾಕಾರ ಬ್ರಹ್ಮ ಭೌತಿಕವಾದರೂ ಆಗಿರ್ಲಿ, ಆಧ್ಯಾತ್ಮಿಕವಾಗಿ ಆದ್ರೂ ಆಗಿರ್ಲಿ, ಅವನೇನು ಮಾಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಧರ್ಮಗ್ರಂಥಗಳಲ್ವಾ. ಹಾಗಿದ್ರೂ ಕೂಡ ಶ್ರೀಕೃಷ್ಣ ಅಷ್ಟೊಂದು ಕೆಲಸವನ್ನ ಯಾಕೆ ಮಾಡಬೇಕಾಗಿತ್ತು? ಮತ್ತೆ ಶ್ರೀಕೃಷ್ಣ ಯಾವಾಗ್ಲೂ ಜನ್ಮರಹಿತ, ಅವನು ಯಾವಾಗ್ಲೂ ಒಂದ್ಸರಿ ಹುಟ್ಟತಾನೆ ಅನ್ನೋ ರೀತಿ ಇಲ್ಲ. ಅವನಿಗೆ ಜನ್ಮ ಅನ್ನೋದೇ ಇಲ್ಲ. ಅವನು ಯಾವಾಗ್ಲೂ ಹೀಗೇಗಿದ್ದಾನೋ ಹಾಗೇ ಇರ್ತಾನೆ. ಆ ರೀತಿ ಜನ್ಮರಹಿತನಾಗಿದ್ರೂ ಕೂಡ ಅವನು ವಸುದೇವ ಮತ್ತೆ ದೇವಕಿಯರ ಮಗನಾಗಿ ಯಾಕೆ ಹುಟ್ಟದ, ಹೇಗೆ ಹುಟ್ಟದ? ಮತ್ತೆ
ಪರಮ ಭಯಂಕರವಾದ ಕಾಲನಿಗೂ ಕೂಡ ಭಯಕಾರಕನಾಗಿರುವಂಥವನು. ಹಾಗಿದ್ರೂ ಕೂಡ ಜರಾಸಂಧನ ಜೊತೆ ಯುದ್ಧ ಮಾಡೋದಕ್ಕೆ ಹೆದರ್ಕೊಂಡು ಅವನು ಕೋಟೆಯ ಆಶ್ರಯವನ್ನ ಪಡಿತಾನಲ್ಲ, ಅದ್ಯಾಕೆ ಪಡೆದ ಆ ರೀತಿ? ಮತ್ತೆ ಸ್ವಯಂ ಪರಿಪೂರ್ಣನಾಗಿರುವಂಥವನು. ಅವನಿಗೆ ಯಾವುದೇ ಹೊರಗಿನ ಒಂದು ವಸ್ತು ಆಗಿರಲಿ, ವ್ಯಕ್ತಿ ಆಗಿರಲಿ ಬೇಕಾಗಿಲ್ಲ ತಾನು ಪರಿಪೂರ್ಣವಾಗೋದಕ್ಕೆ ಅಥವಾ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಲ್ವಾ. ಈಗ ಮನುಷ್ಯ ಜನ್ಮದಲ್ಲಿ ಇದಾನೆ ಅಂದಿದ ತಕ್ಷಣ ಅವನು ಎಲ್ಲ ಪವರ್ನ ಕಳ್ಕೊಂಡ್ಬಿಡ್ತಾನೆ ಅಂತಲ್ಲ. ಆದರೆ ಶ್ರೀಕೃಷ್ಣ ಅಷ್ಟೊಂದು ಕೆಲಸಗಳನ್ನೆಲ್ಲ ಯಾಕೆ ಮಾಡಬೇಕಾಗುತ್ತೆ? ಅವನು ಜನ್ಮರಹಿತ ಅಂತಂದಮೇಲೆ ಅವನು ವಸುದೇವ ಮತ್ತು ದೇವಕಿಯರ ಮಗನಾಗಿ ಹೇಗೆ ಹುಟ್ಟುತ್ತಾನವನು? ಭಯಂಕರವಾದಂತಹ ಕಾಲ ಇದಾನಲ್ಲ, ಅವನಿಗೂ ಕೂಡ ಭಯಪಡಿಸುವಂಥವನು. ಹಾಗಿದ್ರೂ ಕೂಡ ಜರಾಸಂಧನ ಜೊತೆ ಯುದ್ಧ ಮಾಡದೆ ಅವನು ಹೆದರ್ಕೊಂಡು ಆ ಒಂದು ಕೋಟೆಯ ಆಶ್ರಯವನ್ನು ಪಡಿತಾನಲ್ಲ, ಅದು ಯಾಕೆ? ಸ್ವಯಂ ಪರಿಪೂರ್ಣನಾಗಿರುವಂಥವನು ಕೆಲವು ಸ್ತ್ರೀಯರ ಸಂಘದಲ್ಲಿ ಹೇಗೆ ಅವನು ಆನಂದ ಪಡೋದಕ್ಕೆ ಸಾಧ್ಯ? ಪತ್ನಿಯರನ್ನ ಹೇಗೆ ಹೊಂದೋದಕ್ಕೆ ಸಾಧ್ಯ? ಅಂದ್ರೆ ಏನು? ಕೃಷ್ಣ ಮಾಡಿರುವಂಥ ಲೀಲೆಗಳು ಬಹಳ ವಿಚಿತ್ರವಾಗಿದೆ. ನಾವು ಏನು ಅನ್ಕೊಳ್ತೀವೋ ಅದಕ್ಕೆ ವಿರುದ್ಧವಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೇಳ್ತಾ ಇದ್ದಾನೆ, ಅವನು ಸ್ವಯಂ ಪರಿಪೂರ್ಣನಾಗಿದ್ರೂ ಕೂಡ ಸ್ತ್ರೀಯರ ಸಂಘದಲ್ಲಿ ಇರ್ತಾನೆ. ಅದು ಹೇಗೆ ಅವನು ಆ ಹೆಂಗಸರಿಂದ ಆನಂದವನ್ನು ಪಡಿತಾನೆ? ಮತ್ತೆ ಪತ್ನಿಯರು ಒಬ್ಬರು ಅಲ್ಲ, ಇಬ್ಬರು ಅಲ್ಲ, ಎಷ್ಟು ಜನ ಹೆಂಡತಿಯರು ಅವನಿಗೆ? 16,000 ಜನ ಹೆಂಡತಿಯರಿದ್ದಾರೆ. ಆಮೇಲೆ ಸಾಮಾನ್ಯ ಒಬ್ಬ ಗೃಹಸ್ಥನಂತೆ ಕುಟುಂಬದ ಸದಸ್ಯರಿದ್ದಾರೆ, ಮಕ್ಕಳು, ಬಂಧುಗಳು, ತಂದೆ ತಾಯಿಗಳ ಜೊತೆ ಹೇಗೆ ಆನಂದವನ್ನು ಪಡೆಯೋದು? ಈ ಎಲ್ಲ ವಿರೋಧಾತ್ಮಕ ಘಟನೆಗಳು ಕೂಡ ಮಹಾಜ್ಞಾನಿಗಳನ್ನು ದಿಗ್ಭ್ರಮೆಗೊಳಿಸುವಂಥದ್ದು. ಹೀಗೆ ದಿಗ್ಭ್ರಮೆಯಾಗಿರ್ತಾರೋ ನಿಷ್ಕ್ರಿಯೆ ಅನ್ನೋದು ಸತ್ಯ ಸಂಗತಿನೇ, ಅಥವಾ ಅವನ ಅಂತ ಚಟುವಟಿಕೆಗಳ ಅನುಕರಣೆ ಮಾಡೋದಿದೆಯಲ್ಲ, ಅದು ಮಾತ್ರ ಅವನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತಂದ್ರೆ ಅವನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ. ಪರಿಹಾರವೆಂದರೆ ಶ್ರೀಕೃಷ್ಣನು ಐಹಿಕವಾದ ಯಾವುದರೊಂದಿಗೂ ಯಾವ ಸಂಬಂಧವನ್ನೂ ಹೊಂದಿಲ್ಲ. ಅವನ ಲೀಲೆಗಳೆಲ್ಲವೂ ದಿವ್ಯವಾದುವು. ಇದನ್ನು ಊಹಾತ್ಮಕ ಚಿಂತಕರು ಅರಿಯಲಾರರು. ಊಹಾತ್ಮಕ ಚಿಂತನೆ ಮಾಡುವ ಲೌಕಿಕರಿಗೆ ಅಲ್ಲಿ ಖಂಡಿತವಾಗಿ ಒಂದು ತೆರೆದ ದಿಗ್ಭ್ರಮೆಯುಂಟಾಗುತ್ತದೆ. ಆದರೆ ದಿವ್ಯ ಭಕ್ತರಿಗೆ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ. ಅಂದರೆ ಇಲ್ಲಿ ಪರಿಹಾರ ಕೂಡ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಈಗ ಕೃಷ್ಣ ಐಹಿಕವಾಗಿ ಏನೇ ಇಲ್ಲಿ ನಮಗೆ ಕಾಣಿಸಿದ್ರು ಅದರ ಜೊತೆ ಅವನಿಗೆ ಯಾವುದೇ ಸಂಬಂಧ ಇಲ್ಲ. ಈ ಐಹಿಕ ಪ್ರಪಂಚಕ್ಕೆ ಅವನು ಸಂಬಂಧ ಪಟ್ಟಿಲ್ಲ, ಅಥವಾ ಅದರ ಜೊತೆ ಅವನ ಸಂಬಂಧ ಹೊಂದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಏನೇ ನಡೀತಾ ಇದ್ರು ಐಹಿಕಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದೆಲ್ಲ ದಿವ್ಯವಾಗಿರುವಂಥದ್ದು. ಅದು ಲೀಲೆ ಆಗಿದ್ರೂ ಕೂಡ, ಅವನು ಮಾತಾಡ್ತಾ ಇದ್ರೂ ಕೂಡ ಅದು ದಿವ್ಯವಾಗಿರುವಂಥದ್ದು. ಅವನು ಏನೇ ಕೆಲಸ ಮಾಡ್ತಾ ಇದ್ರೂ ಕೂಡ ಅದು ದಿವ್ಯವಾಗಿರುವಂಥದ್ದು. ಅವನು ಏನೇ ಬೇರೆಯವರಿಗೆ ಹೇಳ್ತಾ ಇದ್ರು ಅಥವಾ ಅಲ್ಲೇನೋ ಒಂದು ನಡ್ಕೊಳ್ತಾ ಇರುವ ರೀತಿ ಇರ್ಬೋದು, ಎಲ್ಲ ದಿವ್ಯವಾಗಿರುವಂಥದ್ದು. ಇದನ್ನ ಊಹಾತ್ಮಕ ಚಿಂತಕರು ಇರ್ತಾರಲ್ಲ, ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಊಹಾತ್ಮಕ ಚಿಂತನೆ ಮಾಡುವಂಥ ಲೌಕಿಕರು ಇರ್ತಾರಲ್ಲ, ಅವ್ರಿಗೆ ನಿಜವಾಗ್ಲೂ ಇದು ನೋಡಿದಾಗ ಒಂದು ದಿಗ್ಭ್ರಮೆ ಅನ್ನೋದು ಆಗೇ ಆಗುತ್ತೆ. ಆದರೆ ಭಕ್ತರಿಗೆ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಆಶ್ಚರ್ಯನೂ ಆಗೋದಿಲ್ಲ. ಅವ್ರಿಗೆ ಗೊತ್ತಿದೆ ಭಗವಂತ ಏನೆಲ್ಲ ಮಾಡ್ತಾನೆ ಅಂತ. ಯಾಕೆ? ಅವರು ಭಗವಂತನ ಬಗ್ಗೆ ತಿಳುವಳಿಕೆಯನ್ನು ತಿಳ್ಕೊಂಡಿರ್ತಾರೆ, ಮತ್ತೆ ಅದನ್ನ ಎಂಜಾಯ್ ಕೂಡ ಮಾಡ್ತಾರೆ, ಅವರು ಅನುಭವಿಸ್ತಾರೆ ಅದನ್ನ, ಮತ್ತೆ ಸಂತೋಷ ಪಡ್ತಾರೆ, ಸುಖ ಪಡ್ತಾರೆ. ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆ ಸೇವೆ ಮಾಡಿದಾಗ ಭಗವಂತ ಅವ್ರ ಮೇಲೆ ಅನುಗ್ರಹ ತೋರಿಸ್ತಾನಲ್ಲ, ಅದರಿಂದ ಅವ್ರಿಗೆ ತಂತಾನಾಗೆ ಇದೆಲ್ಲ ಅರ್ಥ ಆಗುತ್ತೆ. ಅದಕ್ಕೋಸ್ಕರನೇ ಭಗವಂತನ ಭಕ್ತರಾಗೋದು ತುಂಬ ಇಂಪಾರ್ಟೆಂಟು. ಪರಮಸತ್ಯದ ಬ್ರಹ್ಮನ ಕಲ್ಪನೆಯು ಖಂಡಿತವಾಗಿ ಸಕಲ ಐಹಿಕ ಚಟುವಟಿಕೆಗಳ ನಿರಾಕರಣೆಯಾಗಿದೆ. ಆದರೆ ಪರಬ್ರಹ್ಮನ ಕಲ್ಪನೆಯು ದಿವ್ಯ ಚಟುವಟಿಕೆಗಳಿಂದ ಪೂರ್ಣವಾಗಿದೆ. ನೋಡಿ, ಇಲ್ಲಿ ಬ್ರಹ್ಮ ಮತ್ತೆ ಪರಬ್ರಹ್ಮ, ಆ ಎರಡರ ಒಂದು ಡಿಫ್ರೆನ್ಸ್ ಏನು ಅಂತ ಹೇಳ್ತಾ ಇದ್ದಾರೆ. ಪರಮಸತ್ಯದ ಬ್ರಹ್ಮನ್ ಕಲ್ಪನೆ ಇದೆಯಲ್ಲ, ಇದು ಹೇಗೆ ಅಂತಂದ್ರೆ ಅಲ್ಲಿ ಯಾವುದೇ ಚಟುವಟಿಕೆಗಳು ಇರೋದಿಲ್ಲ. ಆ ಸಕಲ ಐಹಿಕ ಚಟುವಟಿಕೆಗಳ ನಿರಾಕರಣೆ, ಏನು ಮಾಡೋದಿಲ್ಲ ಅನ್ನೋದು ಬರುತ್ತೆ. ಆದರೆ ಪರಬ್ರಹ್ಮ ಆ ಕಲ್ಪನೆಯಲ್ಲಿ ಯಾರಿದಾರೋ ಅವ್ರಿಗೇನು ಅಂತಂದ್ರೆ ಅಂತ ಒಂದು ಕಲ್ಪನೆನೇ ದಿವ್ಯವಾದಂಥ ಚಟುವಟಿಕೆಗಳಿಂದ ಕೂಡಿರುವಂಥದ್ದು. ಅಲ್ಲಿ ಭಗವಂತ ಎಲ್ಲ ಲೀಲೆಗಳನ್ನು ಮಾಡ್ತಾನೆ. ತಂದೆ ಆಗ್ತಾನೆ, ತಾಯಿ ಆಗ್ತಾನೆ, ಪ್ರೇಯಸಿ ಆಗ್ತಾನೆ,
ಗುರು ಆಗ್ತಾನೆ, ಶಿಷ್ಯನಾಗ್ತಾನೆ, ಎಲ್ಲ ರೀತಿಯ ಚಟುವಟಿಕೆಗಳನ್ನು ಅವನು ಮಾಡ್ತಾನೆ. ಮತ್ತೆ ಬ್ರಹ್ಮ ಮತ್ತೆ ಪರಬ್ರಹ್ಮರ ಕಲ್ಪನೆಗಳ ನಡುವಿನ ಅಂತರವನ್ನು ಅರಿತವನೇ ನಿಜವಾದ ಆಧ್ಯಾತ್ಮಿಕವಾದಿಯಾಗಿರುತ್ತಾನೆ. ಅಂತಹ ಆಧ್ಯಾತ್ಮಿಕವಾದಿಗಳಿಗೆ ದಿಗ್ಭ್ರಮೆ ಇಲ್ಲ. ನೋಡಿದ್ರ, ಯಾರು ಬ್ರಹ್ಮ ಅಂತಂದ್ರೆ ಏನು, ಪರಬ್ರಹ್ಮ ಅಂದ್ರೆ ಏನು, ಇದರ ಅಂತರವನ್ನ ತಿಳ್ಕೊಂಡಿರ್ತಾನೆ. ನಿರಾಕಾರ ಅಂದ್ರೇನು, ಸಾಕಾರ ಅಂದ್ರೇನು, ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಎಲ್ಲದರ ಬಗ್ಗೆ ಸರಿಯಾದ ಒಂದು ವಿಚಾರವನ್ನ ಯಾರು ತಿಳ್ಕೊಂಡಿರ್ತಾನೋ ಅವನು ನಿಜವಾಗ್ಲೂ ಆಧ್ಯಾತ್ಮಿಕವಾದಿಯಾಗಿರ್ತಾನೆ. ಅವನಿಗೆ ಯಾವಾಗ್ಲೂ ಕೂಡ ದಿಗ್ಭ್ರಮೆ ಅನ್ನೋದು ಆಗೋದಿಲ್ಲ. ಯಾವಾಗ ನಮಗೆ ವಿಚಾರ ಸರಿಯಾಗಿ ಗೊತ್ತಿರೋದಿಲ್ವೋ ಆಗ ನಿಜವಾಗ್ಲೂ ನಮಗೆ ದಿಗ್ಭ್ರಮೆ ಅನ್ನೋದು ಆಗೇ ಆಗುತ್ತೆ. ಸ್ವಯಂ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಘೋಷಿಸುತ್ತಾನೆ, ಮಹರ್ಷಿಗಳು ದೇವತೆಗಳು ಕೂಡ ನನ್ನ ಚಟುವಟಿಕೆಗಳು ಮತ್ತೆ ದಿವ್ಯ ಶಕ್ತಿಗಳ ಬಗ್ಗೆ ಅರಿತುಕೊಳ್ಳಲಾರರು. ನೋಡಿ, ಸ್ವಯಂ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಎಲ್ಲ ವಿಚಾರಗಳನ್ನು ಭಗವದ್ಗೀತೆಯಲ್ಲಿ ಹೇಳಿದಾನೆ. ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ. ಯಾಕೆ ಅಂತಂದರೆ ಭಗವದ್ಗೀತೆಯನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ಆಯಿತಾ. ಅದನ್ನೇನು ತಿಳ್ಕೊಳ್ಳೋದು ಬೇಕಾಗಿಲ್ಲ ಅಂತ. ಆದರೆ ನಿಜವಾಗ್ಲೂ ಭಗವದ್ಗೀತೆ ಮೊದಲು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಆಮೇಲೆ ಭಾಗವತವನ್ನು ಓದಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ನಾವು ಅದನ್ನು ಅನುಭವಿಸೋದಕ್ಕಾಗುತ್ತೆ. ಇಲ್ಲಾಂದರೆ ಸುಮ್ಮನೆ ಏನೋ ಒಂದು ಪಾಠ ಕತೆ ಆ ರೀತಿ ಓದ್ದಂಗೆ ಆಗ್ಬಿಡುತ್ತೆ, ಆಯಿತಾ. ಇಲ್ಲಿ 10ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಮಹರ್ಷಿಗಳು ದೇವತೆಗಳು, ನೋಡಿ ಎಂಥ ಉನ್ನತ ಮಟ್ಟದಲ್ಲಿರುವಂಥವ್ರು ಇವರು. ಈಗ ಸಾಮಾನ್ಯ ಮನುಷ್ಯರಿಗೆ ಹೋಲಿಸ್ಕೊಂಡಾಗ ಅವರು ಎಂಥ ಒಂದು ಉನ್ನತ ಮಟ್ಟದಲ್ಲಿರೋರು. ಅಂಥವರು ಕೂಡ ನನ್ನ ಚಟುವಟಿಕೆಗಳನ್ನು ಮತ್ತು ನನ್ನ ದಿವ್ಯ ಶಕ್ತಿಗಳ ಬಗ್ಗೆ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನು ನಮ್ಮಂಥ ಸಾಮಾನ್ಯ ಮನುಷ್ಯರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇಲ್ಲ. ಆದರೆ ಯಾವಾಗ ಸಾಧ್ಯ ಆಗುತ್ತೆ? ಒಬ್ಬ ಪರಮ ಭಕ್ತ ಆಗ್ತಾನಲ್ಲ, ಶುದ್ಧ ಭಕ್ತ ಆಗ್ತಾನಲ್ಲ, ಆವಾಗ ಮಾತ್ರ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಶ್ರೀಕೃಷ್ಣನ ಚಟುವಟಿಕೆಗಳ ಸರಿಯಾದ ವಿವರಣೆಯನ್ನು ತಾತ ಭೀಷ್ಮರು ಭಾಗವತದಲ್ಲಿ ಹೀಗೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಭೀಷ್ಮರು ಭಾಗವತದಲ್ಲಿ ಅಂತಂದರೆ, ನಹ್ಯಸ್ಯ ಕರ್ಹಿಚಿತ್ ರಾಜನ್ ಪುಮಾನ್ ವೇದ ವಿಧಿತ್ಸಿತಂ ಯದ್ವಿಜಿಜ್ಞಾಸಯ ಯುಕ್ತ ಮುಹ್ಯಂತಿ ಕವಯೋಪಿಹಿ. ನೋಡಿ, ಭಗವಂತನ ವಿಚಾರವನ್ನು ನಾವು ಏನಾದರೂ ತಿಳ್ಕೋಬೇಕು, ಒಂದು ಸಾಸಿವೆ ಕಾಳಷ್ಟಾದರೂ ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ಭಗವಂತನಿಗೆ ಶರಣಾಗತಿ ಆಗಬೇಕು, ಅವನ ಶುದ್ಧ ಭಕ್ತರಾಗಬೇಕು. ಆಗ ನಮಗೆ ಎಲ್ಲೋ ಒಂದಷ್ಟು ಮಾತ್ರ ನಮ್ಗೆ ಅರ್ಥ ಆಗೋದಕ್ಕೆ ಸಾಧ್ಯ. ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲವೇ ಇಲ್ಲ. ಭಗವಂತನನ್ನು ಪಡಿಬೇಕು, ಅವನ ಧಾಮಕ್ಕೆ ಹೋಗಬೇಕು, ಅವನ ಸಂಗಾತಿಗಳಾಗಬೇಕು, ಅವನನ್ನು ಅರ್ಥ ಮಾಡ್ಕೋಬೇಕು ಸ್ವಲ್ಪ ಆದರೂ ಅಂತಂದರೆ ನಾವು ಶುದ್ಧ ಭಕ್ತರಾಗಬೇಕು. ಶುದ್ಧ ಭಕ್ತರಾಗಬೇಕು ಅಂತಂದರೆ ಏನು ಮಾಡಬೇಕು? ಸತ್ಸಂಗ ಮಾಡಬೇಕು. ಇದು ನಾವು ತಿಳ್ಕೊಬೇಕಾಗಿರೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.